ಲಕ್ಷ್ಮೀಶ ಕಾಟ್ಕೋಕೆ ಅಂತ ನನ್ನ ಹೆಸರು. ಅನೇಕ ಮಾಧ್ಯಮಗಳಲ್ಲಿ ಮಾಡಿದ್ದೀನಿ. ಮೂಲತಃ ಮಡಿಕೇರಿ, ಸುಳ್ಯ, ಪುತ್ತೂರು, ಕಾಸರಗೋಡು ಈ ಕಡೆಯಲ್ಲಾಗಿ ಪಯಸ್ವಿನಿ ಅಂತ ಒಂದು ನದಿ ಹರಿಯುತ್ತೆ. ಅದು ಭಾಳ ಹೆಸರು, ಅದು ಶ್ರೇಷ್ಠವಾದ. ಹಾಗಾಗಿ ನಾವು ಅದರ ನೆನಪಿನಲ್ಲಿ ಪಯಸ್ವಿನಿ ಗೆಳೆಯರ ಬಳಗ ಅಂತ ಇಲ್ಲಿ ಬೆಂಗಳೂರು ಮಾಡ್ಕೊಂಡಿದ್ದೀವಿ. ಆ ಪ್ರದೇಶದಿಂದ ಬಂದು ಬೆಂಗಳೂರಿನಲ್ಲಿ ನಾನಾ ರೀತಿಯ ವೃತ್ತಿಯಲ್ಲಿರುವವರು ಇದರಲ್ಲಿ ಸದಸ್ಯರಾಗಿದ್ದಾರೆ. ಅನೇಕ ವರ್ಷಗಳಿಂದ ನಾವು ವಿವಿಧ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಹಾಗೂ ಸ್ಮರಣಾರ್ಥವಾಗಿ ಮಾಡುವಂಥ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀವಿ. ಈ ಸ್ವಯಂ ಪ್ರಕಾಶ್ ಅಂತ ಇವರ ಹೆಸರು. ಅವರು ಸುಳ್ಯ ಮೂಲದವರು. ಇಲ್ಲಿ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅನೇಕ ವರ್ಷಗಳಿಂದ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನು ಅವರು ಹೇಳ್ತಾರೆ. ಜೊತೆ ಮೂಲತಃ ಪುತ್ತೂರು ತಾಲೂಕಿನ ಕೊರಿಯಾ ಗ್ರಾಮದವರು. 1954ರಲ್ಲಿ ವಕೀಲ ವೃತ್ತಿ ಪುತ್ತೂರಿನಲ್ಲಿ ಪ್ರಾರಂಭಿಸಿ ಆಮೇಲೆ ಗದಗದಲ್ಲಿ ಮುನ್ಸಿಫ್ ಆಗಿ ನೇಮಕಗೊಂಡು ಆಮೇಲೆ ಅವರ ಕಾನೂನು ಪರಿಣತಿಯನ್ನು ಗುರುತಿಸಿ ಆಗಿನ ಸರ್ಕಾರ ಅಂದರೆ ನಿಜಲಿಂಗಪರ ಕಾಲದಿಂದ ಅವರನ್ನು ಸೀದಾ ಇಲ್ಲಿ ಕಾನೂನು ಇಲಾಖೆಗೆ ಕರೆಸಿಕೊಂಡು ವಿಧಾನಸೌಧದಲ್ಲಿ ಅಲ್ಲಿ ಅಂಡರ್ ಸೆಕ್ರೆಟರಿ ಆಗಿದ್ದರು. ಆಮೇಲೆ ಅಲ್ಲೇ ಪ್ರಮೋಷನ್ಗಳನ್ನು ಪಡ್ಕೊಂಡು ಆಮೇಲೆ ಕಾನೂನಿನ ಪ್ರಧಾನ ಕಾರ್ಯದರ್ಶಿಯಾಗಿ, ಕಾನೂನು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಕೆಲಸ ಮಾಡಿದರು. ಆಮೇಲೆ ಅದಾದಮೇಲೆ ಅವರದೇ ಕನಸಿನ ಕೂಸು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ KAT, ಅವರೇ ಅದನ್ನು ಯೋಜನೆ ಮಾಡಿ ರೂಪಿಸಿದ್ದು. ಅದರಲ್ಲಿ ಅವರು ಫಸ್ಟ್ ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿದರು. ಆಮೇಲೆ ಅಲ್ಲಿ ರಿಟೈರ್ ಆದಮೇಲೂ ಕೂಡ ಅವರನ್ನು ಈ ಹಳೆಯ ಉಪಯೋಗಕ್ಕೆ ಬಾರದ ಕಾನೂನುಗಳನ್ನು ತೆಗೆದುಹಾಕಿ ನಿರ್ಮೂಲನೆ ಮಾಡುವ ವಿಷಯಕ್ಕೆ ಅವರದೊಂದು ಆಯೋಗ, ಏಕಸದಸ್ಯ ಆಯೋಗ ಸರ್ಕಾರ ನೇಮಿಸಿದ ಅವರು ಸುಮಾರು ಬಹಳಷ್ಟು ಕಾನೂನುಗಳನ್ನು ಶಿಫಾರಸು ಮಾಡಿ ಅವರ ಶಿಫಾರಸಿನ ಮೇರೆಗೆ ಇವತ್ತು ಅದನ್ನು ಅನೂರ್ಜಿತಗೊಳಿಸಲಾಗಿದೆ. ಅಂತಹ ಒಂದು ಶ್ರೇಷ್ಠ ಕಾನೂನು ತಜ್ಞರು ಚಾಮಯ್ಯನವರು. ಮೂಲತಃ ನಮ್ಮ ಊರಿನವರು ಅಂತ ಹೇಳುವುದನ್ನು ಅವರನ್ನು ಗುರುತಿಸುವಂತಹ ಒಂದು ಕೆಲಸ ಮಾಡಬೇಕು. ಸರ್ಕಾರದ ವತಿಯಿಂದಲೇ ಆಗಬೇಕಾಗಿತ್ತು. ಅವರಿಗೆ ಸರ್ಕಾರಿ ಮರ್ಯಾದೆಯಿಂದಲೇ ಅವರ ಅಂತ್ಯ ಸಂಸ್ಕಾರ ಉಳ್ಳುವಂಥ ಒಂದು ಅರ್ಹ ವ್ಯಕ್ತಿತ್ವ ಉಳ್ಳಂಥವರು. ಆದರೆ ಈಗ ಸಂಪರ್ಕದ ಕೊರತೆಯಿಂದಾಗಿ ಅದು ಕೂಡಿ ಬಂದಿಲ್ಲ. ಇನ್ನಾದರೂ ನಾವೀಗ ಸರ್ಕಾರವನ್ನು ನಾನು ನಮ್ಮ ಪಯಸ್ವಿನಿ ಗೆಳೆಯರ ಬಳಗದ ಮೂಲಕ ಆಗ್ರಹಿಸುತ್ತೇನೆ. ಅವರ ನಿಧನವನ್ನು ಸರ್ಕಾರ ಶೋಕಸೂಚಿತವಾಗಿ ಒಂದು ಅಟ್ಲೀಸ್ಟ್ ಗೆಜೆಟಲ್ಲಾದರೂ ಅದನ್ನು ನಮೂದಿಸಬೇಕು. ಮತ್ತು ಅಸೆಂಬ್ಲಿಯಲ್ಲಿ ನೆಕ್ಸ್ಟ್ ಸೆಷನ್ನಲ್ಲಿ ಅವರ ಬಗ್ಗೆ ಒಂದು ಗುಣಗಾನದ ಒಂದು ಸಂತಾಪವನ್ನು ಸೂಚಿಸಬೇಕು ಅಂತೇಳುವಂಥ ಒಂದು ಆಗ್ರಹವನ್ನು ನಾವು ವ್ಯಕ್ತಪಡಿಸ್ತೇವೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಊರಿನವರು ಹೆಚ್ಚು, ಆಮೇಲೆ ಅವರಿಂದ ಎಷ್ಟೋ ಜನ ಕಾನೂನು ವಕೀಲರುಗಳೆಲ್ಲ ಅವರಿಂದ ಅನುಕೂಲ ಪಡೆದವರಿದ್ದಾರೆ. ಅವರೆಲ್ಲ ಸೇರಿ ಇವತ್ತು ನಾವು ಇಲ್ಲಿ ಅವರಿಗೆ ಗೌರವ ಸಲ್ಲಿಸುವ, ಅವರ ಆತ್ಮಕ್ಕೆ ಸದ್ಗತಿಗೆ ಹೋಗುವ ಕೆಲಸವನ್ನು ಮಾಡಿದ್ದೇವೆ. ಕನ್ನಡ ಸ್ವಯಂ ಪ್ರಕಾಶ್ ಅಂತ. ನನಗೆ ಚಾಮಯ್ಯನವರ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ. ನಾನು ಲಾಯರ್ ಅಲ್ಲ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆದರೆ ಇವತ್ತಿನ ಸಭೆಯಲ್ಲಿ ಬಂದಂಥ ಕಾನೂನು ಪರಿಣಿತರುಗಳು ಮಾತಾಡಿದ್ದನ್ನು ಕೇಳುವಾಗ ನನಗೆ ಅವ್ರ ಬಗ್ಗೆ ಒಂದು ಮನಸ್ಸಿನ ಒಳಗಿನಿಂದ ಒಂದು ಗೌರವದ ಭಾವನೆ, ಭಕ್ತಿ ಭಾವನೆ ಬರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಒಂದು ಸುಭಾಷಿತನೂ ನೆನಪಾಗ್ತದೆ. ಅದು ಅವರಿಗೆ ಖಂಡಿತ ಸರಿ ಹೋಗುತ್ತೆ. ಆ ಸುಭಾಷಿತ ಹೀಗಿದೆ: ವಿಜೇತವ್ಯ ಲಂಕಾ ಚರಣತರಣೀಯ ಜಲನಿಧಿ ವಿಪಕ್ಷ ಪೌಲಸ್ತ್ಯ ರಣಭುವಿ ಸಹಾಯಾಶ್ಚ ತಪಯ ತಥಾಪ್ಯೇಕೋ ರಾಮ ಸಕಲಮಾಧೀದ್ರಾಕ್ಷಸಕುಲಂ ಕ್ರಿಯಾಸಿದ್ಧಿಸ್ಸತ್ವೇ ವಸತಿ ಮಹತಾಂ ನೋಪಕರಣೆ. ಕ್ರಿಯಾಸಿದ್ಧಿಸ್ಸತ್ವೇ ವಸತಿ ಮಹತಾಂ ನೋಪಕರಣೆ ಅಂದರೆ ಏನಂದರೆ, ಮನುಷ್ಯ ಏನಾದರೂ ಒಂದು ಕೆಲಸ ಆಗಬೇಕಾದ್ರೆ ಮನುಷ್ಯ ಪ್ರಯತ್ನ ಮತ್ತು ದೇವರ ಕೃಪೆ ಎರಡೂ ಇರಬೇಕು ಅಂತ ಅಂತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಷ್ಟೋ ಜನ ಕೆಲಸ ಶುರು ಮಾಡಿ ಅರ್ಧಕ್ಕೆ ಬಿಟ್ಟವರು ಈ ಥರ ಎಲ್ಲ ಇರ್ತಾರೆ. ಇಲ್ಲಿ ವಿಜಯದವ್ಯ ಲಂಕಾ, ಗೆಲ್ಲಬೇಕಾಗಿರೋದು ಯಾವುದನ್ನು? ಲಂಕೆಯನ್ನು, ರಾಕ್ಷಸ ಸಾಮ್ರಾಜ್ಯ. ಲಂಕೆಯನ್ನು ಅದು ಪುಟ್ಟ ದ್ವೀಪ ಅಂತ ನಮಗೀಗ ಅನಿಸುತ್ತೆ, ಬಟ್ ಆಗ ಅದು ಬಹಳ ಸ್ವರ್ಣ ಲಂಕೆ ಅಂತ ಹೆಸರಾಗಿದ್ದು, ದೇವತೆಗಳನ್ನೆಲ್ಲ ಹೊಡೆದಾಡಿ ಸೋಲಿಸಿ ಅಧಿಪತ್ಯವನ್ನು ಇಟ್ಕೊಂಡಿದ್ದಂಥ ರಾಜ್ಯ. ರಾವಣನಾದರೂ ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ. ಬ್ರಹ್ಮನನ್ನು ತಪಸ್ಸು ಮಾಡಿ ಒಲಿಸ್ಕೊಂಡು ಬೇಕಾದಷ್ಟು ವರಗಳನ್ನು ತೆಗೆದುಕೊಂಡಿದ್ದಂಥದ್ದು. ವಿಜೇತವ್ಯ
ಲಂಕಾ ಚರಣತರಣೀಯ ಜಲನಿಧಿ. ಪಕ್ಕದಲ್ಲಿದೆ ಲಂಕೆ, ಹೋಗ್ಬಿಟ್ಟು ಹೊಡೆದಾಗ ಬಂದೆ ಅನ್ನೋಕ್ಕೆ ಹೋದರೆ, ಒಂದು ಕಾಲಿಡಕ್ಕೆ ಹೋದರೆ ದೊಡ್ಡ ಸಾಗರ, ಅದನ್ನು ದಾಟ್ಕೊಂಡು ಹೋಗ್ಬಿಟ್ಟಿರುತ್ತೆ. ರಣಭೂಮಿ ಸಹಾಯ ಅಷ್ಟೇ ಸಹಾಯಕ್ಕಿರೋರು ಅದ್ರ ಯಾರು? ಕಪಿಗಳು. ಕಪಿರಪಿಜ ಕಾಪಿಶಾಯನಮದ ಮತ್ತು ವೃಶ್ಚಿಕೇನ ಸಂದಷ್ಟ ಪಿಶಾಚಗ್ರಸ್ತೋ ಕಿಮ್ರೂಮು ವೈಕುದಂತಸಿ. ಅಂದರೆ ಚೇಷ್ಟೆಗಳಿಗೆ ಹೆಸರುವಾದದ್ದೇ ಆದಂಥ ಪ್ರಾಣಿ. ಅದಕ್ಕೆ ಕಾನ್ಸಂಟ್ರೇಷನ್ ಇಲ್ಲ. ಅಂಥವರು ಸಹಾಯಕ್ಕಿದ್ದಾರೆ, ಅಂಥವ್ರನ್ನ ಸಹಾಯಕ್ಕೆ ಇಟ್ಕೊಂಡು ಇವನು ತಲೆಯನ್ನೇ ಕಡಿದು ವೀಣೆ ಮಾಡಿ ಈಶ್ವರನನ್ನು ಒಲಿಸಿ ಆತ್ಮಲಿಂಗ ತಂದಂಥ ದೊಡ್ಡ ರಾವಣಾಸುರ. ಇಷ್ಟೆಲ್ಲ ಇದ್ದಾಗ್ಯೂ ಸಹ ರಾಮ ಅವನು ಒಬ್ಬನೇ ಇವರೆಲ್ಲರನ್ನೂ ಒಗ್ಗೂಡಿಸಿ ಯುದ್ಧ ಮಾಡಿ ರಾವಣನ ಜೊತೆಗೆ ಎಲ್ಲ ರಾಕ್ಷಸ ಸಾಮ್ರಾಜ್ಯವನ್ನೇ ನಾಶಪಡಿಸಿ ಭೂಭಾರವನ್ನು ಇಳಿಸಿ ಧರ್ಮಸ್ಥಾಪನೆಯನ್ನು ಮಾಡಿದ. ಹೀಗಿರುವಾಗ ಕ್ರಿಯಾಸಿದ್ಧಿ, ಕೆಲಸದ ಸಿದ್ಧಿ ಎನ್ನುವುದು ಸತ್ವೇ, ಮನುಷ್ಯನ ಸತ್ವದಲ್ಲಿ, ಅವನ ಪರ್ಸನಾಲಿಟಿಯಲ್ಲಿ, ಅವನ ಧೀಶಕ್ತಿಯಲ್ಲಿ ಇರುತ್ತೆ ಹೊರತು ಅವನು ಉಪಯೋಗಿಸುವ ಉಪಕರಣಗಳಲ್ಲಲ್ಲ ಅಂತ ಹೇಳ್ತಾನೆ ಸುಭಾಷಿತ. ನಮಸ್ಕಾರ. ಥ್ಯಾಂಕ್ ಯು. ಅರ್ಥ ಆಗ್ಬೋದು ಇಲ್ಲಿ